ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿಯಾಗಿದೆ ರಾತ್ರಿ. ಘಟನೆ ಸಂಬಂಧ 3 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ರಿಕ್ಕಿ ರೈ ಮೊದಲ ಪತ್ನಿ ಅನ್ನಪೂರ್ಣ, ರಾಕೇಶ್ ಮಲ್ಲಿ ವಿರುದ್ಧ ಆಗಿರುವಂತಹ ಎಫ್ಐಆರ್ ಇದು. ಕ್ಷಮಿಸಿ, ಇದು ಮುತ್ತಪ್ಪ ರೈ ಮೊದಲ ಪತ್ನಿ ಅನ್ನಪೂರ್ಣ ಹಾಗೆ ರಾಕೇಶ್ ಮಲ್ಲಿ ವಿರುದ್ಧ ಎಫ್ಐಆರ್ ಆಗಿದೆ. ನಿತೇಶ್ ಎಂಬುವವರ ಮೇಲೂ ಸಹ ಬಿಡದಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಟ್ಟು 3 ಮೇಲೆ ಎಫ್ಐಆರ್ ದಾಖಲಾಗಿದೆ. ಅಂದ್ರೆ ರಿಕ್ಕಿ ರೈ ಚಿಕ್ಕಮ್ಮ, ಅನ್ನಪೂರ್ಣ, ರಾಕೇಶ್ ಮಲ್ಲಿ ಹಾಗೆ ನಿತೇಶ್, ಈ 3 ವಿರುದ್ಧವಾಗಿ ಬಿಡದಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದು ಬೇರೆ ಬೇರೆ ಕಾರಣಗಳಿಂದಾಗಿ, ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ. ಮತ್ತೊಂದು, ರಿಕ್ಕಿ ರೈ ಅವರ ಚಿಕ್ಕಮ್ಮ ಅನ್ನಪೂರ್ಣ ಇದಾರಲ್ಲ, ಅವರು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರಿದ್ರಂತೆ. ಇದು ಸಹ ಆಗಾಗ ಗಲಾಟೆ ಆಗ್ತಾ ಇತ್ತು. ಹಾಗಾಗಿ ಇವರು 3 ಜನ ವಿರುದ್ಧ ಸಹ ರಿಕ್ಕಿ ರೈ ಕಾರು ಚಾಲಕ ದೂರನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಒಟ್ಟಾರೆಯಾಗಿ ಎಲ್ಲಾ ಆಂಗಲ್ ಅಲ್ಲೂ ಸಹ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಭಾರಿ ಭದ್ರತೆ ಇದ್ದಂತಹ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಶೂಟೌಟ್ ಆಗಿರೋದಿದು. ಪಕ್ಕಾ ಪ್ಲಾನ್ ಮಾಡಿ ಹಾಗಾದ್ರೆ ಶೂಟೌಟ್ ಮಾಡಿದ್ರ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಯಾರ್ಯಾರು ಅಲ್ಲಿ ಓಡಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇನ್ನು ರಿಯಲ್ ಎಸ್ಟೇಟ್ ಮಾಫಿಯಾ ಹಿನ್ನೆಲೆಯಲ್ಲಿ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿದೆಯಾ? ಈ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಜಮೀನು ವಿಚಾರಕ್ಕೆ ಈ ಹಿಂದೆ ರಿಕ್ಕಿ ರೈ ಜಗಳ ಆಗಿತ್ತು. ರಿಯಲ್ ಎಸ್ಟೇಟ್ ಹಿನ್ನೆಲೆಯಲ್ಲಿ ಫೈರಿಂಗ್ ನಡೆಸಿರುವಂತಹ ಶಂಕೆ ಇದೆ. ಬಿಡದಿ ಪೊಲೀಸ್ ಠಾಣೆಗೆ ಕಾರು ಚಾಲಕ ಬಸವರಾಜು ದೂರನ್ನ ಕೊಟ್ಟಿದ್ದಾರೆ. ಜಮೀನು ವಿಚಾರವೇ ಇಲ್ಲಿ ಬಹಳ ಪ್ರಮುಖವಾಗಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮುತ್ತಪ್ಪ ರೈ ಅವರ ಆಸ್ತಿಗಳನ್ನು ಬಹುತೇಕ ರಿಕ್ಕಿ ರೈ ನೋಡ್ಕೊಳ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅದೇ ಕಾರಣಕ್ಕಾಗಿ ಅಟ್ಯಾಕ್ ಆಗಿರಬಹುದಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ಕೊಡ್ತಾರೆ. ಜಗದೀಶ್, ಪ್ರಮುಖವಾಗಿ ಇಲ್ಲಿ ಕೇಳ್ಬರ್ತಾ ಇರುವಂತದ್ದು ಆಸ್ತಿ ವಿಚಾರ. ಆಸ್ತಿ ವಿಚಾರಕ್ಕಾಗಿಯೇ ಈ ಒಂದು ಅಟ್ಯಾಕ್ ಆಗಿರಬಹುದು ಅಂತ 3 ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಮಧುಕರ್, ಏನಂತಂದ್ರೆ ಮುತ್ತಪ್ಪ ರೈರವರು ತೀರೋದ ನಂತರ ಹಲವಾರು ಆಸ್ತಿಗಳನ್ನ ಏನಂತಂದ್ರೆ ಮಗ ಮತ್ತೆ 2 ಮಕ್ಕಳಿದ್ರು, ಮತ್ತೆ 2ನೇ ಹೆಂಡತಿ ಮಕ್ಕಳುಗಳು ಇದ್ರು ಕೂಡ ಅವ್ರಗಳ ಹೆಸರಿಗೆ ವಿಲ್ ಮಾಡಿದ್ರು ಅನ್ನೋದು ಕೇಳ್ಬರ್ತದೆ. ಆ ವಿಲ್ ನಲ್ಲಿ ಅವರಿಗೆ ಸರಿಯಾದ ಪಾಲ್ ಬರಲಿಲ್ಲ ಅಂತ 2ನೇ ಹೆಂಡತಿ ಕೂಡ ಕೋರ್ಟ್ಗೆ ದಾವಿ ಮಾಡಿದ್ರು. ಹಾಗಾಗಿ ಕೋರ್ಟ್ ನಲ್ಲಿ ಕೂಡ ಹಲವಾರು ವಿವಾದಗಳು ಕೂಡ ಬಗೆಹರಿದಿದ್ವು ಅನ್ನೋದು ಕೂಡ ಏನೋ ಮುತ್ತಪ್ಪ ರೈಯವರ ಆತ್ಮೀಯರು ಕೂಡ ಹೇಳ್ತಾರಂತದ್ದು. ಆ ನಿಟ್ಟಲ್ಲಿ 2ನೇ ಹೆಂಡತಿಗೂ ಮತ್ತೆ ಈ ರಿಕ್ಕಿ ರೈ ನಡುವೆ ಯಾವುದೋ ಒಂದು ವೈಷಮ್ಯ ಇತ್ತು ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾರಂತದ್ದು. ಆ ನಿಟ್ಟಿನಲ್ಲಿ ಈ ಒಂದು ಏನೋ ಶೂಟೌಟ್ ನಡೆದಿದೆ ಅನ್ನೋದಾಗೆ ಈಗ ನಾವು ಈ ಶೂಟೌಟ್ ನಡೆದಿತ್ತು ಆ ಪಕ್ಕದಲ್ಲೇ ಇರುವಂತದ್ದು. ಇದೇ ಕಾರ್ನಲ್ಲಿ ರಾತ್ರಿ ಸುಮಾರು 12 ಗಂಟೆಗೆ ರಿಕ್ಕಿ ರೈ ಅವರು ಹೋಗ್ತಿದ್ದಂತ ಸಂದರ್ಭ ಏನಂತಂದ್ರೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಅವರು ಹಿಂಬದಿ ಸೀಟ್ ನಲ್ಲಿ ಕೂತಿದ್ದಂತದ್ದು ನೀವು ನೋಡುವಂತದ್ದು. ಏನೋ ಗುಂಡಿನ ಏಟು ಯಾವ ರೀತಿ ಕಾರಿನ ಒಳಗಡೆ ಹೋಗಿರುವಂತದ್ದು. ಹಾಗಾಗಿ ಇದು ಹೋಗಿದ ನಂತರ ಡ್ರೈವರ್ ಸೀಟ್ ತಪ್ಪಿಸಿ ಹಿಂದೆಗಡೆ ಕೂತಿದಂತ ರಿಕ್ಕಿ ಅವರು ಯಾವುದೋ ಒಂದು ಫೈಲ್ ಅನ್ನ ತೆಗೆದುಕೊಳ್ಳಲು ಕೆಳಗಡೆ ಬಗ್ಗಿದ್ರು. ಆ ಸಂದರ್ಭದಲ್ಲಿ ಅವರ ಮೂಗ್ಗೆ ಮತ್ತೆ ಅವರ ತೋಳಿಗೆ ಏಟಾಗಿರುವಂತದ್ದು ಹೇಳ್ತಾ ಇರುವಂತದ್ದು. ಏನಂತಂದ್ರೆ ಅವರು ನಿನ್ನೆ ರಾತ್ರಿ ಸುಮಾರು 12 ಗಂಟೆಗೆ ಇದೇ ಫಾರ್ಮ್ ಹೌಸ್ ನಲ್ಲಿ ಊಟ ಮುಗಿಸಿ ಹೊರಟಿದಂತದ್ದು. ಆ ಊಟ ಮುಗಿಸಿ ಹೊರಟಂತ ಸಂದರ್ಭದಲ್ಲಿ ಏನಂತಂದ್ರೆ ಶಾರ್ಪ್ ಶೂಟೌಟ್ ಈ ಒಂದು ಶೂಟ್ ನ ಮಾಡಿರುವಂತದ್ದು. ಯಾಕೆಂತಂದ್ರೆ ಇದು ಗುರಿ ತಪ್ಪಿರುವಂತದ್ದಲ್ಲ, ಸಂಪೂರ್ಣವಾಗಿ ಡ್ರೈವರ್ನೇ ಗುರಿ ಇಟ್ಟು ಹೊಡೆದಿರುವಂತದ್ದು. ಆದ್ರೆ ಸ್ವಲ್ಪ ಸಮಯದಲ್ಲಿ ಗುರಿ ತಪ್ಪಿ ಆದ್ರೂ ಏನು ರಿಕ್ಕಿ ರೈಗೆ ಹೊಡಿಬೇಕು ಅಂತಿದ್ರು ಅವರಿಗೆ ಕೂಡ ಹೋಗಿ ತಗಲಿರುವಂತದ್ದು. ಹಾಗಾಗಿ ಸುಮಾರು ಕಾರ್ನಲ್ಲಿ 3 ಜನ ಇದ್ದಂತದ್ದು. ಹಾಗೆ ರಿಕ್ಕಿ ರೈಗೆ ಯಾವಾಗ ಏಟ್ ಆಗ್ತಿತ್ತು ಆ ಸಂದರ್ಭದಲ್ಲಿ ಕಾರಲ್ಲಿದ್ದಂತ ಇನ್ನಿಬ್ರು ಅವರನ್ನ ಬಿಡದಿಯ ಖಾಸಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರು. ನೀವೀಗ ನೋಡ್ತಾ ಇರುವಂತದ್ದು ಏನಂತಂದ್ರೆ ಪೊಲೀಸ್ನವರು ಮಾಜೂರು ಕೂಡ ಮಾಡ್ತಾ ಇರುವಂತದ್ದು. ಏನಂತಂದ್ರೆ ಏನೋ ಗೇಟ್ ಇಂದ ಎಷ್ಟು ದೂರ ಬಂದಿದ್ದಾರೆ ಮತ್ತೆ ಅವರು ಗುಂಡು ಎಲ್ಲೆಲ್ಲಿ ಬಿದ್ದಿದೆ ಅನ್ನೋದು ಕೂಡ ಈಗ ಸಂಪೂರ್ಣವಾಗಿ ಬಿಡದಿ ಪೊಲೀಸ್ನವರು ಏನೋ ಸಂಪೂರ್ಣವಾಗಿ ಸ್ಪಾಟ್ ಮಾಜೂರು ಕೂಡ ಮಾಡ್ತಾ ಇರುವಂತದ್ದು. ಏನಂತಂದ್ರೆ ರಿಕ್ಕಿ ಅವರು ಸಂಪೂರ್ಣವಾಗಿ ಬಿಡದಿಯಲ್ಲಿ ಬಂದು ಉಳ್ಕೊಳ್ಳುವಂತದ್ದು ಸರ್ವೇ ಸಾಮಾನ್ಯವಾಗಿತ್ತು. ಯಾಕೆಂದ್ರೆ ಅವರು ಬೆಂಗಳೂರಿಗೆ ಏನೋ ರಷ್ಯಾದಲ್ಲಿ ರಷ್ಯಾ ಮೂಲದ ಹೆಂಡತಿಯನ್ನ ಮದುವೆಯನ್ನು ಆಗಿರುವಂತದ್ದು. ಹಾಗಾಗಿ ಅವರು ಸಂಪೂರ್ಣವಾಗಿ ರಷ್ಯಾದಲ್ಲೇ ಉಳ್ಕೊಂತಾ ಇದ್ರು. ರಷ್ಯಾದಲ್ಲೂ ಕೂಡ ಅವ್ರಿಗೆ ಹಲವಾರು ಬಿಸ್ನೆಸ್ ಗಳಿದೆ, ಅಲ್ಲೇ ನೋಡ್ಕೊಂಡು ಇರ್ತಾ ಇದ್ದಂಥದ್ದು. ಆದ್ರೆ ಬೆಂಗಳೂರಿಗೆ ಅವರು ಯಾವಾಗಲೇ ಬಂದ್ರು ಕೂಡ ಹೆಂಡತಿ ಜೊತೆ ಆಗ್ಲಿ ಬರ್ಲಿ ಅವರು ಒಬ್ಬರೇ ಬಂದ್ರು ಕೂಡ ಬಿಡದಿಯ ತೋಟದ ಮನೆಗೆ ಬಂದು ಹೋಗುವಂತದ್ದು ಸರ್ವೇ ಸಾಮಾನ್ಯವಾಗಿತ್ತು. ಹಾಗಾಗಿ ಬಿಡದಿಯ ತೋಟದ ಮನೆಗೆ ಬಂದೆ ನಾನು ಕೂಡ ಕಳೆದ 2 ದಿನಗಳ ಹಿಂದೆ ಅವರು ರಷ್ಯಾದಿಂದ ಬಂದಿದ್ದು. ಹಾಗಾಗಿ ನಿನ್ನೆ ರಾತ್ರಿ ಬಿಡದಿಯ ತೋಟದ ಮನೆಗೆ ಬಂದು ಬಿಡದಿಯ ತೋಟ ಮನೆಯಲ್ಲೂ ಕೂಡ ಮನೇನ ಕೂಡ ಆಲ್ಟರ್ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಅವರು ನೈಟ್ ವಾಪಸ್ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟಿದ್ದಂತು. ಏನಂತಂದ್ರೆ ನಿನ್ನೆ ಗುಂಡು ಬಿದ್ದಿರೋ ಸಂದರ್ಭದಲ್ಲಿ ಈಗ ನೋಡು ಮಾರ್ಕ್ ಮಾಡಿರುವಂತದ್ದು. ಈ ಮಾರ್ಕ್ ಗಳನ್ನ ಕೂಡ ಸಂಪೂರ್ಣವಾಗಿ ಪೊಲೀಸರು ಮಾಜೂರು ಮಾಡ್ತಾರಂತದ್ದು. ಹಾಗಾಗಿ ಒಟ್ಟಾರೆಯಾಗಿ ಏನಂತಂದ್ರೆ
ಈ ಸಂಪೂರ್ಣವಾಗಿ ರಿಕ್ಕಿ ಮೇಲೆ ಏನು ಈ ಗುಂಡಿನ ದಾಳಿ ನಡೆದಿದೆ, ಈ ಗುಂಡಿನ ದಾಳಿ ನೋಡೋದೇ ಆದ್ರೆ ಸಂಪೂರ್ಣವಾಗಿ ಏನಂತಂದ್ರೆ ಹಳೆ ವೈಷಮ್ಯ. ಯಾಕೆಂದ್ರೆ ಮುತ್ತಪ್ಪ ರೈ ಮಾಜಿ ಡಾನ್, ಅವ್ರಿಗೆ ದೇಶ ಅಲ್ಲ ವಿದೇಶದಲ್ಲೂ ಕೂಡ ಅವ್ರಿಗೆ ಹಲವಾರು ವಿರೋಧಿಗಳು ಇರುವಂತದ್ದು. ಹಾಗಾಗಿ ಅವರು ಮಕ್ಕಳನ್ನ ಇಲ್ಲಿ ಏನೋ ಬೆಂಗಳೂರಿನಲ್ಲೇ ಆಗ್ಲಿ ಕರ್ನಾಟಕದಲ್ಲಿ ಅವ್ರು ಇರಿಸಿರಲಿಲ್ಲ. ಯಾಕೆಂದ್ರೆ ಸಂಪೂರ್ಣವಾಗಿ ಇಬ್ರು ಮಕ್ಕಳು ಕೂಡ ಫಾರಿನಲ್ಲೇ ಓದಿದಂತದ್ದು, ಫಾರಿನಲ್ಲೇ ಇರುವಂತದ್ದು. ಅವರಿಗೆ ಫಾರಿನಲ್ಲೇ ಏನೇನೆಲ್ಲ ವ್ಯವಸ್ಥೆ ಬೇಕು, ಅಲ್ಲಿ ಹಲವಾರು ಹೋಟೆಲ್ಗಳು, ಹಾಗಾಗಿ ಅಲ್ಲಿ ಹಲವಾರು ರಿಯಲ್ ಎಸ್ಟೇಟ್ ಇದನ್ನು ಕೂಡ ಮಾಡಿಕೊಟ್ಟಿದ್ರು. ಹಾಗಾಗಿ ಅವರು ಯಾವಾಗ್ಲೂ ಕೂಡ ಅವರಪ್ಪ ಇಲ್ಲಿ ಇರೋ ತನಕ ಅವರು ಕರ್ನಾಟಕ ಇಂಡಿಯಾಗೆ ಆಗ್ಲಿ ಬೆಂಗಳೂರಿಗೆ ಆಗ್ಲಿ ಬಂದಂತವ್ರೆ ಅಲ್ಲ. ಅವರಪ್ಪ ಲಾಸ್ಟ್ ಅವರ ಅನಾರೋಗ್ಯ ಆದಂತ ನಂತರ ಅವ್ರಿಗೆ ಏನಂತಂದ್ರೆ ಅವ್ರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಿಕ್ಕಿ ಅವರು ಮಾತ್ರ ಕರ್ನಾಟಕಕ್ಕೆ ಬಂದು ಇಲ್ಲಿ ಅವರ ಹಲವಾರು ಉದ್ಯಮಗಳನ್ನ ನೋಡ್ಕೊಳ್ಳೋಕೆ ಶುರು ಮಾಡಿದ್ದು. ಹಾಗಾಗಿ ಈ ಏನಂತಂದ್ರೆ ರಿಕ್ಕಿಗೂ ಏನು ಮುತ್ತಪ್ಪ ರೈಗೂ ಹಾಗೂ ಹಲವಾರು ವೈಷಮ್ಯ ಏನಿತ್ತು, ಆ ವೈಷಮ್ಯ ಈಗ ರಿಕ್ಕಿ ಮೇಲೆ ತಿರುಗಿದೆ ಅನ್ನೋದು ಕೂಡ ಪೊಲೀಸ್ನವರು ಈಗ ತನಿಖೆಗೆ ಒಳಪಡಿಸ್ತಾರಂತದ್ದು ಕೂಡ ಕೇಳಿಬರ್ತಾ ಇರುವಂತ ಅದು. ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.